ಹಲೋ ಫ್ರೆಂಡ್ಸ್, ನಾನು ಈಗ ನಿಮಗೆ ಒಂದು ಬಯಾಲಜಿ ಅಂದರೆ ಸೈನ್ಸ್ ಟಾಪಿಕಿಂದ ಒಂದಷ್ಟು ಕ್ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಬಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚಾಪ್ಟರ್ ವೈಸ್ ಬಯಾಲಜಿ ಕ್ಲಾಸ್ ಚಾಪ್ಟರ್ ವೈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಇದು ಎಕ್ಸ್ಪ್ಲನೇಷನ್ ಅಂತ ಏನೂ ನಾನು ಕೊಡ್ತಾ ಇಲ್ಲ. ಫಸ್ಟ್ ಬಂದು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಚಾಪ್ಟರ್ ವೈಸ್ ಕೊಡ್ತಾಯಿದ್ದೀನಿ. ಬಿಕಾಸ್ ಇದಷ್ಟು ಕ್ವೆಶನ್ಸ್ ನಿಮಗೇನಾಗುತ್ತೆ ಅಂದರೆ ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಿರ್ಬೋದು, TET ಎಕ್ಸಾಮ್ಸ್ಗಿರ್ಬೋದು, ಅಥವಾ GPSTR, HSTR, PSTR ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾದರೂ ಸೈನ್ಸ್ ಅನ್ನೋ ಒಂದು ಟಾಪಿಕ್ಕು ವೆರಿ ಇಂಪಾರ್ಟೆಂಟ್. ಸೊ ಅದರಿಂದ ನಾನು ಈಗ ಚಾಪ್ಟರ್ ವೈಸ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನಿಮಗೆ ಇದು ಏನಾದರೂ PDF ಬೇಕು ಅಂತ ಇದ್ರೂ ನಾನು ನಂಬರ್ನ ಲಾಸ್ಟಲ್ಲಿ ಹೇಳ್ತೀನಿ. ಆ ನಂಬರ್ಗೆ ನೀವು ಅಂತ ಮಾಡಿದರೆ ಇದ್ರದ್ದು PDF ಕೂಡ ಫ್ರೀಯಾಗಿಯೇ ನಾನು ನಿಮಗೆ ಸೆಂಡ್ ಮಾಡಿಕೊಡ್ತೀನಿ. ಅಥವಾ ಇದನ್ನು ನಾನು ಕ್ಲಾಸ್ ಮಾಡ್ತೀನಿ, ನೀವು ಜಾಯ್ನ್ ಆಗಿ ಆ ಥರದ್ದು ಏನೂ ನಾನು ಹೇಳೋದಿಲ್ಲ. ಜಸ್ಟ್ ನೀವು ಫ್ರೀಯಾಗಿಯೇ ಎಲ್ಲ ಕ್ಲಾಸ್ನೂ ನೋಡ್ಬೋದು. ಚಾಪ್ಟರ್ ವೈಸು ಪಾರ್ಟ್ ಬೈ ಪಾರ್ಟ್ ಕ್ಲಾಸ್ನ ಮಾಡ್ತಾ ಹೋಗ್ತೀನಿ. ಸೊ ಈಗ ಫಸ್ಟ್ ಚಾಪ್ಟರ್ ಬಂದು ಸೆಲ್ ಬಯಾಲಜಿ, ಅದರಲ್ಲಿ ಫಸ್ಟ್ ಪಾರ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ your first question is, in a living organism a cell represents a unit of. ಆಪ್ಷನ್ ಬಂದು ಸ್ಟ್ರಕ್ಚರ್, ಫಂಕ್ಷನ್, ಬೋತ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್, ನೀದರ್ ಸ್ಟ್ರಕ್ಚರ್ ನಾರ್ ಫಂಕ್ಷನ್. ಸೊ ಇದು ನೀವು ಯೋಚನೆ ಮಾಡಿ ಆನ್ಸರ್ ಏನಾದರೂ ಗೊತ್ತಿದೆಯಾ ಅಂತ. ಗೊತ್ತಿಲ್ಲ ಅಂದರೆ ನಾನು ಈಗ ಆನ್ಸರ್ನ ನಿಮಗೆ ರಿವೀಲ್ ಮಾಡ್ತೀನಿ. ಸೊ ಆನ್ಸರ್ ಈಸ್ ಬೋತ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. ಇನ್ ಎ ಲಿವಿಂಗ್ ಆರ್ಗ್ಯಾನಿಸಮ್ ಎ ಸೆಲ್ ರೆಪ್ರೆಸೆಂಟ್ಸ್ ಎ ಯೂನಿಟ್ ಆಫ್ ಬೋತ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. ಇಟ್ ಈಸ್ ನಾಟ್ ಡೂಯಿಂಗ್ ಓನ್ಲಿ ಅದು ಜಸ್ಟ್ ಬರೀ ಸ್ಟ್ರಕ್ಚರ್ ಅಂತ ಅಥವಾ ಫಂಕ್ಷನ್ ಅಥವಾ ಒಂದೇ ಕೆಲಸ ಮಾಡೋದಿಲ್ಲ. ಇದು ಜಸ್ಟ್ ಬೋತ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಎರಡೂ ಥರ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದು ದ ಸೆಲ್ ವಾಸ್ ಡಿಸ್ಕವರ್ಡ್ ಬೈ. ಏನಪ್ಪ ಇದು ಇಷ್ಟು ಈಸಿ ಕ್ವೆಶನ್ಸ್ ಅಂತ ಹೇಳ್ಬೇಡಿ. ಜಸ್ಟ್ ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾನು ಬೇಸಿಕ್ಕಿಂದ ಕ್ವೆಶನ್ಸ್ನ ತಗೋತಾ ಇದ್ದೀನಿ. ದ ಸೆಲ್ ವಾಸ್ ಡಿಸ್ಕವರ್ಡ್ ಬೈ ಆಪ್ಷನ್ ಎ ಹೂಕ್, ರಾಬರ್ಟ್ ಹುಕ್, ರಾಬರ್ಟ್ ಬಾಯ್ಲೆ. ಸೊ ಆನ್ಸರ್ ಗೊತ್ತಿದ್ರೆ ಗೆಸ್ ಮಾಡಿ, ಅಥವಾ ಆನ್ಸರ್ನ ಬಂದು ನಾನೇ ರಿವೀಲ್ ಮಾಡ್ತೀನಿ ಈಗ. ಸೊ ಆನ್ಸರ್ ಇದಕ್ಕೆ ಬಂದು ರಾಬರ್ಟ್ ಹೂಕ್ ಅಂತ ಆಗಿರುತ್ತೆ. ದ ಸೆಲ್ ವಾಸ್ ಡಿಸ್ಕವರ್ಡ್ ಬೈ ರಾಬರ್ಟ್ ಹೂಕ್. ನೆಕ್ಸ್ಟ್ ಕ್ವೆಶನ್ ಬಂದು ದ ಸೆಲ್ ವಾಸ್ ಡಿಸ್ಕವರ್ಡ್ ಇನ್. ಯಾವಾಗ ಅಂತ ಗೊತ್ತಿದೆಯಾ ನೋಡಿ. ಆಪ್ಷನ್ಸ್ ಬಂದು ಆಪ್ಷನ್ ಎ 1675, 1765, 1865, 1665. ಸೊ ಇದು ಆನ್ಸರ್ ಗೊತ್ತಿದ್ರೆ ನೋಡಿ, ಅಥವಾ ಜಸ್ಟ್ ಆನ್ಸರ್ ಸಿ 1865. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಈಸ್. ಆಪ್ಷನ್ ಎ cell, option B protoplasm, option C cytoplasm, option D nucleus. So answer is option A cell. The structure and functional unit of the life is cell. ಸೊ ಏನಿದು ಬರೀ ಇಂಗ್ಲೀಷ್ನಲ್ಲೇ ಹೇಳ್ತಾ ಇದ್ದಾರೆ, ಕನ್ನಡದ ಆಪ್ಷನ್ ಕೊಟ್ಟಿಲ್ಲ ಅಂತ ಅಂದ್ಕೋಬೇಡಿ. ಜಸ್ಟ್ ಇದು ಕನ್ನಡದಲ್ಲೂ ಇರುತ್ತೆ ಮತ್ತು ಇಂಗ್ಲೀಷ್ನಲ್ಲೂ ಇರುತ್ತೆ ನಿಮಗೆಲ್ಲ ಎಕ್ಸಾಮ್ಸಲ್ಲಿ, ಕಾಂಪಿಟೇಟಿವ್ ಎಕ್ಸಾಂಪಲ್ಸಲ್ಲಿ. ಸೊ ನೀವು ಸೈನ್ಸ್ನ ಆದಷ್ಟು ಇಂಗ್ಲೀಷ್ನಲ್ಲೇ ನೋಡಿಕೊಂಡ್ರೆ ಬೆಟರ್ ಅಂತ ಅಂದ್ಕೊಂಡು ನಾನು ಆಪ್ಷನ್ಸ್ ಎಲ್ಲ ಇಂಗ್ಲೀಷ್ನಲ್ಲೇ ಕೊಡ್ತಾಯಿದ್ದೀನಿ. ಸೊ ಅದರಿಂದ
ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ಬಂದು ದ ಸೆಲ್ ಮೆಂಬ್ರೇನ್ ಈಸ್ ಚೀಪ್ಲಿ ಕಾಂಪೋಸ್ಡ್ ಆಫ್ ಫಾಸ್ಫೋಲಿಪಿಡ್ಸ್, ಗ್ಲೈಕೋಲಿಪಿಡ್ಸ್, ಲಿಪೋಪ್ರೋಟೀನ್ಸ್, ಗ್ಲೈಕೋಪ್ರೋಟೀನ್ಸ್. ಆನ್ಸರ್ ಏನು ಅಂತ ಗೊತ್ತಿದ್ರೆ ಹೇಳಿ. ಅಥವಾ ದ ಸೆಲ್ ಮೆಂಬ್ರೇನ್ ಈಸ್ ಚೀಪ್ಲಿ ಕಾಂಪೋಸ್ಡ್ ಆಫ್ ವಿಚ್ ಒನ್? ದಟ್ ಈಸ್ ಆನ್ಸರ್ ಸಿ, lipoproteins. So next question ಬಂದು the main functions of plasma membrane is. What is the main function of plasma membrane? Option A is absorption, option B protection, option C maintenance of size, option D maintenance of shape. What is the answer? The answer is option A, absorption. The main function of the plasma membrane is absorption. It absorbs the very useful contents, and just the option regarding this question is absorption. The main function of the plasma membrane is absorption. Next question is the cell wall is made up of dash. That is cellulose, starch, glycogen, proteins. So the answer is, so ನಿಮಗೆ ಗೊತ್ತಿದ್ರೆ ಗೆಸ್ ಮಾಡಿ. I'll give 2 minutes. So otherwise I'll just reveal the answer. That is the cell wall is made up of cellulose. The cell wall is made up of what? The cellulose. Next question number 8. The cell organelle which is known as minute powerhouse of the cell, or the powerhouse of the cell is, ಇದು 6th ಇಂದಾನೆ ಈ ಕ್ವೆಶನ್ಸ್ ಸ್ಟಾರ್ಟ್ ಆಗಿದೆ, 6th ಸ್ಟ್ಯಾಂಡರ್ಡ್ ಇಂದಾನೆ. The cell organelle which is known as a powerhouse of the cell, or the minute powerhouse of the cell is chloroplast, mitochondrion, Golgi complex, centriole. Which is the answer? The powerhouse of the cell is mitochondrion. That is option B. Next question. The plant cells possesses middle lamella, primary wall, lysosomes, centrioles. What is the answer? The plant cell possesses primary wall. That is the answer B, primary wall. The plant cells possesses primary wall. Middle lamella occurs, option A, inner to the primary wall, inner to the secondary wall, outer to the secondary wall, outer to the primary wall. What is the answer? Can you guess the answer? Middle lamella occurs, option D, outer to the primary wall is the correct answer. Middle lamella occurs outer to the primary wall. Next one. Middle lamella contains cellulose, pectin, lignin, option D, cutin. What is the answer? The middle lamella contains pectin. The middle lamella contains what? Pectin. Option number B is the correct answer. So structural element of cell wall is formed by, the structural element of the cell wall is formed by matrix, microfibrils, microtubules, arabinogalactans. So what is the answer for this question? Structural element of cell wall is formed by, answer, microfibrils. Microfibrils, the structural element of the cell wall. Which is the structural element of the cell wall? Microfibrils. Option number B is the correct answer for this question. Next, come to the 13th one. The site of the protein synthesis in a cell is, which is the answer for this question? Option A is chromosome,
B. Lysosome. C. Ribosome. D is centrosome. What is the answer for this? And this is also known as a protein factory. Which one? Ribosome is the correct answer for this question. The ribosome is also known as protein factory of the cell. It is considered as a protein factory of the cell. Next, come to the 14th question. The finger-shaped projections of a inner membrane of mitochondria are called. The finger-shaped projections which is present in the inner membrane of the mitochondria are called. What is the answer for this question? Question number 14. The answer is B. Cristae. Cristae is the answer for this question. Sister ne option A, B is Cristae, C option C is grana, option D is lamella. So for this question, finger like or finger shaped projections which is present inner membrane of the mitochondria are called Cristae. Next, come to the last question of this session is the organelle which is capable of dissolving foreign particles in the cells is lysosome, chondrosome, chromosome, Golgi complex. The organelle which is capable of dissolving foreign particles in the cell. Foreign particles means which are the particles which is comes to the cell from outside. Those are considered as foreign particles. ಅಂದರೆ ಹೊರಗಡೆಯಿಂದ ಬರುವಂಥ ಪಾರ್ಟಿಕಲ್ಸ್ನ ಫಾರಿನ್ ಪಾರ್ಟಿಕಲ್ಸ್ ಅನ್ವಾಂಟೆಡ್ ಪಾರ್ಟಿಕಲ್ಸ್ ಹೊರಗಡೆಯಿಂದ ಬರುವಂಥದ್ದನ್ನು ನಾವು ಫಾರಿನ್ ಪಾರ್ಟಿಕಲ್ಸ್ ವಿಚ್ ಆರ್ ದೋಸ್ the organelle which is capable of dissolving those foreign particles in the cell is lysosome. This lysosome is also known as ಏನಂತ ಕರೀತಾರೆ ಲೈಸೋಸೋಮ್ಸ್ನ ಆನ್ಸರ್ ಗೊತ್ತಿದ್ರೆ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈಗ ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಆಫ್ ದ ಸೆಲ್, ರೈಬೋಸೋಮ್ನ ಪ್ರೋಟೀನ್ ಫ್ಯಾಕ್ಟ್ರಿ ಆಫ್ ದ ಸೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಲೈಸೋಸೋಮ್ನ ಏನಂತ ಕರೀತಾರೆ? ವಾಟ್ ಈಸ್ ದ ಲೈಸೋಸೋಮ್ ಇಸ್ ಕಾಲ್ಡ್? ಆನ್ಸರ್ ಗೊತ್ತಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲೈಸೋಸೋಮ್ನ ಏನಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ಸೆಷನಲ್ಲಿ ನಾನು ಜಸ್ಟ್ ಬರೀ ಒಂದು 15 ಕ್ವೆಶನ್ಸ್ನ ತೊಗೊಂಡಿದ್ದೀನಿ. ದಿಸ್ ಈಸ್ ಮೈ ಫಸ್ಟ್ ಕ್ಲಾಸ್. ಸೊ ನಿಮ್ಮದೆಲ್ಲರದು ರಿಯಾಕ್ಷನ್ ಯಾವ ಥರ ಬರುತ್ತೆ, ನಿಮ್ಮದು ರೆಸ್ಪಾನ್ಸ್ ಯಾವ ಥರ ಬರುತ್ತೆ ಅಂತ ನೋಡಿ ನೆಕ್ಸ್ಟ್ ಕ್ಲಾಸ್ನ ನಾನು ಮಾಡ್ತೀನಿ. ಸೊ ಈ ಕ್ಲಾಸ್ ಇಷ್ಟ ಆಗಿದರೆ ನೀವು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ಲಾಸ್ಟ್ ಕ್ವೆಶನ್ಗೆ ಆನ್ಸರ್ನ ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ನಿಮಗೆ ಕ್ಲಾಸ್ ಕಂಟಿನ್ಯೂ ಆಗಲಿ, ಇದು ಏನಾದರೂ ಯೂಸ್ ಆಗುತ್ತೆ ಅನ್ನೋದಿದ್ದರೆ ನೀವು ಜಸ್ಟ್ ನಿಮಗೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟು ಇದೇ ಥರ ಕ್ಲಾಸ್ ಬೇಕಾ ಅಥವಾ ಬೇರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ಕ್ಲಾಸ್ ಬೇಕು ಅನ್ನೋದಿದ್ರೆ ನೀವು ಜಸ್ಟ್ ಒಂದು ಕಮೆಂಟ್ ಮಾಡಿ. ಮತ್ತು ಇದ್ರದ್ದು PDF ಬೇಕು ಅನ್ನೋದಿದ್ರೆ ನಂದು ನಂಬರ್ನ ನಿಮಗೆ ಶೇರ್ ಮಾಡ್ತೀನಿ, ತಗೊಳ್ಳಿ. ನನ್ನ ನಂಬರ್ ಬಂದು 8884674137. ಮತ್ತೆ ಒಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ, 8884674137. ಈ ನಂಬರ್ಗೆ ನೀವು ಜಸ್ಟ್ ಆಯ್ ಅಂತ ಮೆಸೇಜ್ ಮಾಡಿ. ನಾನು ಇದನ್ನು ಜಸ್ಟ್ ನಿಮಗೆ ಯಾವುದೇ ಫೀಸ್ ಇಲ್ಲದೆ ಫ್ರೀಯಾಗಿಯೇ PDF ಸೆಂಡ್ ಮಾಡ್ತೀನಿ. ಎಲ್ಲ PDFನೂ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಇದೇನಾದರೂ ಯೂಸ್ ಆಗಿದೆ ಅನ್ನೋದಿದ್ರೆ ಜಸ್ಟ್ ನೀವೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನೇ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಅಥವಾ ಕ್ಲಾಸ್ ಇನ್ನೂ ಇಂಪ್ರೂವ್ ಆಗಬೇಕು ಅನ್ನೋದಿದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದು ಜಸ್ಟ್ ಬೇಸಿಕ್ ಆಗಿರೋದ್ರಿಂದ ಎಕ್ಸ್ಪ್ಲನೇಷನ್ ಇಂಪಾರ್ಟೆಂಟ್ ಇಲ್ಲ ಅಂದ್ಕೊಂಡು ನಾನು ಜಸ್ಟ್ ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ
ನಿಮಗೆ ಜಸ್ಟ್ ಇದನ್ನು ಗ್ಲ್ಯಾನ್ಸ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಡೈರೆಕ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಸೊ ಇದು ಯೂಸ್ ಆಗಿದೆ ಅನ್ನೋದಿದ್ರೆ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡಿ ಅಂತ ನೀವು ಜಸ್ಟ್ ಒಂದು ಕಮೆಂಟ್ ಮಾಡಿ. ಇದನ್ನು ಚಾಪ್ಟರ್ ವೈಸು ನಾನು ಎಲ್ಲ ಚಾಪ್ಟರ್ ವೈಸು ಮಾಡ್ತಾ ಹೋಗ್ತೀನಿ. ಫಸ್ಟು ಬಯಾಲಜಿ ತೊಗೊಂಡಿದ್ದೀನಿ, ನೆಕ್ಸ್ಟ್ ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ನೆಕ್ಸ್ಟು ಇಂಗ್ಲೀಷು, ಕನ್ನಡ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾಗಿರೋ ಯಾವುದೇ ಟಾಪಿಕ್ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವಿತ್ PDF ನೋಟ್ಸ್ ವಿತೌಟ್ ಎನಿ ಫೀಸ್. ನಾನು ಟ್ಯುಟೋರಿಯಲ್ಸ್ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಫೀಸ್ ಆಗಲಿ ಅಡ್ಮಿಷನ್ ಆಗಲಿ ಮಾಡ್ಕೊಳ್ಳಿ ಅಂತ ಕೇಳೋದಿಲ್ಲ. ಎಲ್ಲನೂ ಫ್ರೀ ಆಫ್ ಕಾಸ್ಟಲ್ಲಿರುತ್ತೆ. ಜಸ್ಟ್ ನೀವು ಒಂದು ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಮಾತ್ರ ಕೇಳ್ತೀನಿ. ಓಕೆ, ಥ್ಯಾಂಕ್ ಯು.